ನಮ್ಮ ಅಜ್ಜರು ದಿನ ಇದನ್ನ ಒಂದು ತಿಂದು ಒಂದು ಉಂಡಿ ಒಂದಿಷ್ಟು ತುಪ್ಪ. ವಿಶೇಷವಾಗಿ ಅವತ್ತು ಶಿವರಾತ್ರಿ ದಿನ ಅಕ್ಕಿ ತಿನ್ನಲ್ಲ, ಅದಕ್ಕಾಗಿ ಇದು ಡಯಾಬಿಟಿಕ್ ಇದ್ದವ್ರಿಗೂ ಒಳ್ಳೇದು. ಇದು 8 ದಿನ ಇರ್ತದೆ ತಂಬಿಟ್ಟು. ಇರುತ್ತೆ. ನೀವು 15 ದಿವಸ ಇಟ್ಕೊಂಡು ತಿನ್ಬೋದು. ಹೌದಾ? ಈಗ ಕೊಬ್ಬರಿನೂ ಈಗಲೇ ಹಾಕ್ಬಿಡ್ಬೇಕು, ಎಲ್ಲ ಕಲಿಸ್ಬಿಡ್ಬೇಕು. ಇದನ್ನ ಕರಗಿಸ್ಕೋಬೇಕಷ್ಟೇ. ಕರ್ಸ್ಕೋಬೇಕಷ್ಟೇ. ಇದು ಅಳತಿ ಪ್ರಕಾರ ಇರುತ್ತಲ್ಲ, ಇದಕ್ಕೆ ಕರೆಕ್ಟ್ ಆಗುತ್ತೆ. ನಿಮ್ಗೆ ಯಾವ ಅಳತಿ ಬೇಕೋ ಆ ಅಳತಿ ಮಾಡ್ಕೊಡೋದು. ರೌಂಡಾಗಿ. ವಾವ್, ಸೂಪರ್. ನೋಡ್ರಿ, ತಂಬಿಟ್ಟು ಉಂಡಿ. ನವಣಕ್ಕಿ ತಂಬಿಟ್ಟು. ನವಣಕ್ಕಿ ತಂಬಿಟ್ಟು ಅದು ಮುಖ್ಯ. ಅವತ್ತು ದಿನ ಶಕ್ತಿ ಬೇಕಲ್ಲ. ಒಂದು ಉಂಡಿ ತಿಂದ್ಬಿಟ್ರೆ 2 ತಾಸು ಮಿಸ್ಕರೆ. ಎಲ್ಲ ರೆಡಿ ಆಯ್ತಲ್ಲ. ಒಂದು ಉಂಡಿ ಒಂದು 2 ಅವರ್ಸ್ ನಿಮ್ಗೆ ಶಕ್ತಿ ಕೊಡುತ್ತೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಶಿವರಾತ್ರಿ ಹಬ್ಬ ಬಂತು ನೋಡಿ. ಬಹಳ ದಿನಗಳ ನಂತರ ಅಮ್ಮ ಅವರ ರೆಸಿಪಿ ಸಿಗ್ತಾ ಇದೆ ಇವತ್ತು. ಯಾವ್ದು ಹೇಳಿ? ಅದ್ಭುತವಾದ ಉಪವಾಸಕ್ಕೆ. ಶಿವರಾತ್ರಿ ಅಂದ್ರೆ ಉಪವಾಸದ್ದು ತರಾವರಿ ನಿಮಗೆ ಫಳಾರಗಳು ಬೇಕೇ ಬೇಕು. ಅದರಲ್ಲಿ ಇದು ಎಲ್ಲೂ ಸಿಕ್ಕಿದ್ದಿಲ್ಲ ನನಗೆ ಈ ರೆಸಿಪಿ. ಸೊ ಅದೇ ಇವತ್ತು ಮಾಡ್ತಿರೋದು. ಯಾವ್ದು ಮಾಡ್ತಿದ್ಯಮ್ಮ? ತಂಬಿಟ್ಟು ಅಂತ ಮಾಡ್ತೀನಿ. ತಂಬಿಟ್ಟಿನಲ್ಲಿ ಅನೇಕ ರೀತಿ ಮಾಡ್ತಾರೆ. ತಂಬಿಟ್ಟು, ಅಕ್ಕಿ ತಂಬಿಟ್ಟು ಮಾಡ್ತಾರೆ, ಕಡಲೆ ತಂಬಿಟ್ಟು ಮಾಡ್ತಾರೆ. ನಾನು ಇವತ್ತು ವಿಶೇಷವಾಗಿ ಏನ್ ಮಾಡ್ತೀನಿ ಅಂದ್ರೆ ನವಣಕ್ಕಿ ತಂಬಿಟ್ಟು. ನವಣಕ್ಕಿ ತಂಬಿಟ್ಟು, ಫಾಕ್ಸ್ಟೈಲ್ ಮಿಲೆಟ್, ಅದೊಂದು ಒಳ್ಳೆ ಆಹಾರ ಆರೋಗ್ಯಕ್ಕೆ. ಸೊ ಆ ತರದ್ದು ಒಂದು ತಂಬಿಟ್ಟು ಹಬ್ಬದ ದಿನ ಹಾಗಾದ್ರೆ ಮಾಡೋದು ಶುರು ಮಾಡೋಣ. ಅಡಿಗೆ ಮನೆ ಮಾಡೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಃ ಶಿವಾಯ. ನಮಃ ಶಿವಾಯ. ಬನ್ನಿ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ತಂಬಿಟ್ಟು ಅಂತ. ಆ ನವಣಕ್ಕಿ ತಂಬಿಟ್ಟಿಗೆ ಏನ್ ಸಾಮಾನುಗಳು ಬೇಕು ಅನ್ನೋದು ಹೇಳ್ತೀನಿ ನಾನು. ಇದು ನವಣಕ್ಕಿ ತಂಬಿಟ್ಟಿಗೆ ಸಾಮಾನುಗಳು ಫಸ್ಟ್ ಬೇಕಾಗಿರೋದೇ ನವಣಕ್ಕಿ. ಈ ನವಣಕ್ಕಿ, ಶೇಂಗಾ ಬೀಜ, ಇದು ಎಳ್ಳು, ಇದು ಹುರ್ಕಡ್ಲಿ, ಹೆಸರುಬೇಳೆ, ಕೊಬ್ಬರಿ, ಬೆಲ್ಲ, ಕಸಕಸೆ, ಏಲಕ್ಕಿ ಪುಡಿ, ಶುಂಠಿ ಪುಡಿ, ಇವೆಲ್ಲ ಬೇಕು. ಫಸ್ಟ್ ಇವು ನವಣಕ್ಕಿ ತಂದಿರ್ತೀವಲ್ಲ, ಇವನ್ನ ತೊಳೆದು ಆರ ಹಾಕ್ಬೇಕು. ಇವು ಒಣಗಿಂದೆ ಇವನ್ನ ಹುರಿಬೇಕು. ನೀವು ಹುರಿದ ಪುಡಿ ಮಾಡ್ಕೋಬೇಕು ಇದನ್ನ. ಈಗ ನವಣಕ್ಕಿ ಹುರಿಯೋಣ. ಫಸ್ಟ್ ನವಣಕ್ಕಿ ಹುರಿ ಬಿಡೋಣ. ಇದು 1.5 ಗ್ಲಾಸ್ ಇದೆ, ಅರ್ಧ ಕೆಜಿ ಇದೆ. ಅರ್ಧ ಕೆಜಿ 1.5 ಗ್ಲಾಸ್ ನವಣಕ್ಕಿ ತಗೊಂಡಿದ್ದೀನಿ. ಇದು ತೊಳೆದು ಆರ ಹಾಕಿ ಒಣಗಿಸಿ ಹುರಿಬೇಕು ಇದನ್ನ ಪೌಡರ್ ಮಾಡ್ಕೋಬೇಕು. ನಾವು ತೊಳೆದು ನೆನೆಸಿ ಆರ ಹಾಕಿ ಇದನ್ನ ಹುರಿತಾ ಇದೀವಿ. ಇದು ತುಂಬಾ ಒಳ್ಳೆಯದು, ಯಾಕಂದ್ರೆ ಬಿಳಿ ಅಕ್ಕಿಯಿಂದಾನು ಮಾಡ್ತಾರೆ ಅನ್ನ ಮಾಡೋ ಅಕ್ಕಿನ. ವಿಶೇಷವಾಗಿ ಅವತ್ತು ಶಿವರಾತ್ರಿ ದಿನ ಅಕ್ಕಿ ತಿನ್ನಲ್ಲ, ಅದಕ್ಕಾಗಿ ಇದು ಡಯಾಬಿಟಿಕ್ ಇದ್ದವ್ರಿಗೂ ಒಳ್ಳೇದು. ಇದು ಕೆಂಪಾಗಬೇಕಲ್ಲ? ಇದು ಸ್ವಲ್ಪ ಕೆಂಪಾಗುತ್ತೆ. ಹಳದಿ ಇದ್ದಿದ್ದು ಸ್ವಲ್ಪ ಕೆಂಪಾಗುತ್ತೆ. ಆದ್ಮೇಲೆ ಗಮ್ಮನ ಅದೊಂದು ಪರಿಮಳ ಬರುತ್ತೆ. ಅದೇ ಮೇನ್ ಮುಖ್ಯ. ಹಸಿ ವಾಸನೆ ಹೋಗಿ ಕೆಂಪು ಆಗಿದೆ. ಈಗ ತೆಗೆದು ಬಿಡೋದು. ನೆಕ್ಸ್ಟ್ ಇದು ಹೆಸರುಬೇಳೆ ಹುರಿಬೇಕು. ಹೆಸರುಬೇಳೆ ಇದು ಒಂದು ಕಾಲ್ ಭಾಗ ಅಂದ್ರೆ ಈಗ ಒಂದು ಗ್ಲಾಸ್ ನಾವು ನವಣಕ್ಕಿ ತಗೊಂಡ್ರೆ ಕಾಲ್ ಭಾಗ ಇದು ಇರಬೇಕು ಹೆಸರುಬೇಳೆ. ನೀವು ಅರ್ಧ ಕೆಜಿ ತಗೊಂಡಿದ್ರಿ ನವಣಕ್ಕಿ. ಇದು 125 ಗ್ರಾಮ್. 125 ಗ್ರಾಮ್ ಇದೆ. ಇದು ಕೆಂಪಾಗಬೇಕು. ಈಗ ಎಲ್ಲ ಇದ್ದಿದ್ದು ಈಗ ಬ್ರೌನ್ ಆಯ್ತು. ಈಗ ಆಯ್ತು. ಒಂದು 5 ನಿಮಿಷ ಮಾಡಿದ್ವಿ. ಒಂದು 5 ನಿಮಿಷ ಇದನ್ನ ತೆಗೆದು ಬಿಡ್ಬೇಕು. ಇದು ಕೊಬ್ಬರಿ ಹಸಿ ಇರುತ್ತಲ್ಲ, ತುರಿದಿದ್ದು ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು ಇದನ್ನ. ಎಷ್ಟಮ್ಮ ಅದು? ಇದು 1 ಕಪ್. 1 ಕಪ್ ಅಂದ್ರೆ ಒಂದು 100 ಗ್ರಾಮ್ ಇರ್ಬೋದು. ಅರ್ಧ ಬಟ್ಲು ಕೊಬ್ಬರಿ. ಇದು ಭಾಳ ದಿವಸ ಇಟ್ರೆ ಒಂದ್ 8 ದಿವಸ ಅಂತೂ ಉಳಿರುತ್ತಲ್ಲ ಉಂಡೆ. ಅದು ಕೆಡಬಾರ್ದು ಅಂದ್ರೆ ಕೊಬ್ಬರಿ ಮೇನ್, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅಲ್ಲೈತ್ ನೋಡ್ರಿ, ಕೊಬ್ಬರಿ ಕೆಡಬಾರ್ದು ಅಂದ್ರೆ ಬಿಸಿ ಮಾಡ್ಕೋಬೇಕು. 8 ದಿನ ಇರ್ತದೆ ತಂಬಿಟ್ಟು. ಇರುತ್ತೆ. ನೀವು 15 ದಿವಸ ಇಟ್ಕೊಂಡು ತಿನ್ಬೋದು. ಹೌದಾ? ಆಯ್ತಮ್ಮ, ತೆಗಿಯೋದು. ಇದನ್ನ ತೆಗೆದು ಬಿಡೋಣ. ಈಗ ಇಷ್ಟೇ ಸಾಕು. ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಬಿಸ್ಕೆಟ್ ಕಲರ್ ಸ್ವಲ್ಪ. ನೋಡ್ರಿ 3ನೇ ಐಟಮ್ ಆಯ್ತು. ಈಗ ಬಹಳ ಸುಲಭ.
ಈಗ 3 ಐಟಮ್ ಹುರ್ಕೊಂಡ್ರೆ ಹಾ ಇದು 4ನೇದ ಗಸಗಸೆ. ಹಾ ಇದು 1 ಟೇಬಲ್ ಸ್ಪೂನ್ ತಗೊಂಡಿನಿ. ಹಾ. ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ, ಓಕೆ. ಜಾಸ್ತಿ ಹುರಿಬಾರ್ದು. ಹ್ಮ್. ಹ್ಮ್. ಸಾಕು ಸಾಕಷ್ಟೇ. ಸಾಕು, ಹ್ಮ್ ಸ್ವಲ್ಪ ಬೆಚ್ಚಗೆ ಇದು ಜಾರಿ ಹಾಕ್ಬಿಡು. ಹ್ಮ್ ಹ್ಮ್ ಈಗ ನವಣಕ್ಕಿ ಮತ್ತೆ ಹೆಸರುಬೇಳೆ ಹುರ್ಕೊಂಡಿದ್ನಲ್ಲ, ಹ್ಮ್ ಇದು ಒಂದು ಪಾರ್ಟ್ ಮುಗ್ದಂಗಾಯ್ತು. ಹ್ಮ್. ಇದು ನೆಕ್ಸ್ಟ್ ಪಾರ್ಟ್ ಅಂದ್ರೆ ಇದನ್ನ ಪುಡಿ ಮಾಡ್ಕೊಳ್ಳೋದು. ಹಾ ಇದು ಪುಡಿ ಮಾಡ್ಕೊಂಡು ಆಮೇಲೆ ಅವನ್ನೆಲ್ಲ ಮತ್ತೆ ಇವನು ಹುರ್ಕಡ್ಲಿ ಮುಂಚೆ ಹುರ್ಕೊಂಡು ಇಟ್ಕೊಂಡು ಶೇಂಗಾನ ಮತ್ತು ಹುರ್ಕಡ್ಲಿನ ಇದೆರಡು ಪುಡಿ ಮಾಡ್ಕೋಬೇಕು. ಇದು ಪುಡಿ ಮಾಡ್ಕೊಳ್ತೀವಿ. ಅದು ಪುಡಿ ಮಾಡ್ಕೊಳ್ಳೋದು ಇವೆರಡು. ಎರಡು ಪೌಡರ್ ಆಗಿದೆ. ಆಗಿದ್ಯಾ? ಹಾ, ಹ್ಮ್ ಹ್ಮ್ ಈ ತರ ನೈಸ್ ಪೌಡರ್ ಆಗಿದೆ. ಹಾ. ಈಗ ಆಗಿದಣ್ಣ, ಇದನ್ನ ಸ್ವಲ್ಪ ಜರಡಿ ಹಿಡ್ಕೊಂಡ್ಬಿಡೋಣ. ಹ್ಮ್. ಮತ್ತು ಮಧ್ಯಕ್ಕೆ ಏನಾದ್ರೂ ಉಳ್ಕೊಂಡಿದ್ರೆ ಈಗ ನವಣಕ್ಕಿ ಮತ್ತು ಹೆಸರುಬೇಳೆನ ಪುಡಿ ಮಾಡ್ಕೊಂಡಿದೀನಿ. ಇದು ನೈಸ್ ಪೌಡರ್ ಆಗಿದೆ. ಹ್ಮ್ ಇದನ್ನ ಈ ಸೈಡ್ಗೆ ಇಟ್ಬಿಡೋಣ. ಈಗ ಹ್ಮ್. ಶೇಂಗಾ ಮತ್ತು ಹುರ್ಕಡ್ಲಿನ ಹ್ಮ್. ಎರಡು ಪೌಡರ್ ಮಾಡ್ಕೊಂಡ್ಬಿಡೋಣ. ಈ ಪೌಡರ್ ಮಾಡ್ಕೊಳಕ್ಕಿಂತ ಮುಂಚೆ ಸ್ವಲ್ಪ ಇದು ಹಿಟ್ಟಿಗೆ ಹಾಕೋಣ. ಇದು ಉಂಡಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅದು. ಹ್ಮ್. ಒಂದೊಂದು ಹಿಡಿ. ಹ್ಮ್. ಹ್ಮ್. ಒಂದೊಂದು ಎಷ್ಟು ಹಾಕೋಬೇಕು? ಓಕೆ ಓಕೆ. ಇವನು ಪುಡಿ ಮಾಡ್ಕೊಂಡ್ಬಿಡೋಣ. ಸರಿ. ಇದು ಶೇಂಗಾ ಪೌಡರ್ ಮಾಡ್ಕೊಡ್ತೀವಲ್ಲ, ಇದು ನೈಸ್ ಪೌಡರ್ ಮಾಡ್ಕೋಬಾರ್ದು. ಅದು ಸ್ವಲ್ಪ ತರಿ ತರಿ ಇರಬೇಕು. ಹ್ಮ್. ಅವ್ರು ತೋಡು. ಈ ತರ ಇರ್ಬೇಕು. ಹ್ಮ್. ಪೂರ್ತಿ ಪುಡಿ ಆಗ್ಬಾರ್ದು. ಹ್ಮ್. ಇದು ಇದು ಈ ತರ ನುಚ್ಚು ನುಚ್ಚು ಕಾಣಿಸ್ತಾ ಇರ್ಬೇಕು. ಪೌಡರ್ ಆಗಬಾರ್ದು ಪೂರ್ತಿ. ಹ್ಮ್. ಇದು ಹುರ್ಕಡ್ಲಿನೂ ಪೌಡರ್ ಮಾಡ್ಕೊಂಡ್ಬಿಡೋಣ. ಹ್ಮ್. ಇದು ನೈಸ್ ಪುಡಿ ಮಾಡ್ಕೋಬೇಕು ಹುರ್ಕಡ್ಲಿನ. ಹ್ಮ್. ಇದು ನೈಸ್ ಆಗ್ಬೇಕು. ಹ್ಮ್. ಈ ತರ ಇದು ಇದು ಪುಡಿ ಆಗ್ಬೇಕು, ಹ್ಮ್. ನೈಸ್ ಪುಡಿ ಆಗ್ಬೇಕು. ಇದನ್ನು ಅದಕ್ಕೆ ಹಾಕೊಂಡ್ಬಿಡ್ಬೇಕು. ಇದಕ್ಕೆ ಓಕೆ. ನವಣಕ್ಕಿ ಪುಡಿಗೆ ಹಾ. ಹ್ಮ್. ಶೇಂಗಾ ಪುಡಿ. ಹ್ಮ್ ಹ್ಮ್. ಅದನ್ನ ಹಾಕೋಬೇಕು. ಹ್ಮ್. ಹ್ಮ್. ಇದು ಗಸಗಸೆ, ಹ್ಮ್. ಇದನ್ನು ಹಾಕೋಬೇಕು. ಹ್ಮ್. ಇದು ಎಳ್ಳು ಬಿಸಿ ಮಾಡ್ಕೋಬೇಕು. ಹ್ಮ್. ಇದನ್ನ ಮರ್ತು ಬಿಟ್ಟಿದ್ದೀನಿ, ಎಳ್ಳು ಬಿಸಿ ಮಾಡ್ಕೊಂಡು. ಈಗ ನಾವು ಇದನ್ನ ಬಿಟ್ಟಿದ್ವಲ್ಲ, ಇದನ್ನ ಹುರ್ಕೊಂಡ್ಬಿಡ್ಬೇಕಾ? ಎಳ್ಳು ಹುರಿಯೋದು ಬಿಟ್ಟಿದ್ದೆ ನಾನು. ಈಗ ಇದನ್ನು ಬಿಸಿ ಮಾಡ್ಕೊಂಡ್ಬಿಡ. ಹೆಸರು ಮತ್ತು ಕೊಬ್ಬರಿ ಹುರ್ಕೊಂಡ್ವಲ್ಲ, ಹ್ಮ್. ಅವಾಗ ಹುರಿಬೇಕಾಗಿ. ಇವಾಗ ಹುರಿದ್ರು ಪರವಾಗಿಲ್ಲ. ಪರವಾಗಿಲ್ಲ, ಏನು ಹಾಕೋ ಮುಂದೆ ಹುರಿದು ಹಾಕ್ಬೇಕು ಅಷ್ಟೇ. ಈಗ ಕೆಂಪಾಗಿದೆ, ಹಾ. ತೆಗಿಯೋಣ. ಹ್ಮ್. ಇದನ್ನ ಇದಕ್ಕೆ ಹಾಕ್ಬಿಟ್ರಣ. ಇದು ಹ್ಮ್. ಕಲ್ಸಕ್ಕೋಸ್ಕರ ಈ ಪುಟ್ಟಿ ಟ್ರಾನ್ಸ್ಫರ್ ಹ್ಮ್. ಮಾಡಿದ್ವಿ. ಇದು ಶುಂಠಿ. ಹ್ಮ್. ಶುಂಠಿ ಪುಡಿ ಹಾಕ್ಬೇಕು 1 ಸ್ಪೂನು. ಇದು ಏಲಕ್ಕಿ ಪುಡಿ. ಹ್ಮ್. ಇದನ್ನು ಹಾಕ್ಬೇಕು, ಘಮ್ ಅಂತ ಪರಿಮಳ ಬರುತ್ತೆ. ಎರಡು ಒಂದೊಂದು ಸ್ಪೂನ್. ಹಾ. ಹ್ಮ್. ಈಗ ಕೊಬ್ಬರಿನೂ ಹ್ಮ್. ಈಗಲೇ ಹಾಕ್ಬಿಡ್ಬೇಕು. ಹ್ಮ್. ಎಲ್ಲ ಕಲಿಸ್ಬಿಡ್ಬೇಕು. ಹ್ಮ್. ಉಂಡಿ ಹೆಂಗಾಗ್ಬೋದು ಅಂತ ಈಗಲೇ ಗೊತ್ತಾಗ್ತದೆ. ಹ್ಮ್. ನಮ್ಮ ಕೈಯಲ್ಲಿ ಉಂಡಿ ಸಿಕ್ಕಾಗ ಏನೆಲ್ಲ ಇರ್ಬೋದು ರುಚಿಯಲ್ಲಿ ಅಂತ ಗೊತ್ತಾಗ್ತದೆ. ಇದು ಬಹಳ ಒಳ್ಳೇದು ಆರೋಗ್ಯಕ್ಕೆ. ಹಾ. ಇದು ಶುಗರ್ ಇದ್ದವರಿಗಂತೂ ಇದು ಬೆಳಿಗ್ಗೆ ಎದ್ದು ತಿಂದ್ರೆ ತುಂಬಾ ಒಳ್ಳೇದು. ಹ್ಮ್. ನಮ್ಮ ಅಜ್ಜರು ದಿನ ಇದನ್ನ ಒಂದು ತಿಂದು ಹ್ಮ್. ಒಂದು ಉಂಡಿ ಒಂದಿಷ್ಟು ತುಪ್ಪ. ಇದು ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಸ್ನಾನ ಪೂಜೆ ಮುಗಿಸ್ಕೊಂಡು ಹಾ. ನಾವು ಹಳ್ಳಿಟ್ಟು ಉಂಡಿ ಮಾಡಿರ್ತಿದ್ವಿ. ಹಾ. ಆ ಹಳ್ಳಿಟ್ಟು ಉಂಡೆ ಅಷ್ಟೇ ತುಪ್ಪ ಹಾ. ತಿಂತಿದ್ರು. 80 ವರ್ಷ ಆದ್ರೂ ಒಂದು ಬಟ್ಲು ತುಂಬ ತುಪ್ಪ ತಿಂತ ಇದ್ರು. ಅದು ಜಾಯಿಂಟಿಗೆ ತುಂಬಾ ಒಳ್ಳೇದಂತೆ. ಹೌದೌದು. ಅಷ್ಟು ತುಪ್ಪ ತಿಂದು ಒಂದು ಕಪ್ ಹಾಲು ಕುಡಿದು ವಾಕ್ ಹೋಗೋರು. ಹ್ಮ್. ಇದು ಅಷ್ಟು ಒಳ್ಳೇದಿದು. ಹ್ಮ್. ಈಗ ಹ್ಮ್. ನಾವು ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ಹ್ಮ್. ಈಗ ಹ್ಮ್. ಈ ಬೆಲ್ಲ ಇದೆಲ್ಲ, ಹ್ಮ್. ಬೆಲ್ಲನ ಕರಗಿಸ್ಕೋಬೇಕು, ಪಾಕ ಮಾಡ್ಕೋಬಾರ್ದು ಇದನ್ನ. ಈ ಕರಗಿಸೋ ಸಲುವಾಗಿ ಹ್ಮ್. ಇದು 1/4 ಗ್ಲಾಸು ಬೆಲ್ಲ ಇದೆ. ಹ್ಮ್. ಯಾಕಂದ್ರೆ ಅದೆಲ್ಲ ಸೇರಿದ್ರೆ 2 ಗ್ಲಾಸ್ 2.5 ಗ್ಲಾಸ್ ಆಗುತ್ತೆ. ಹ್ಮ್. ಅದಕ್ಕೆ ನಾವು 1/4 ಗ್ಲಾಸ್ ಹಾಕಿದ್ರೆ ಸಾಕು. ಅದಕ್ಕೆ ಈಗ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ನಾನು. ಹ್ಮ್. ಹ್ಮ್. ಪಾಕ ನೀರು ಮಾಡಿ. ಫಸ್ಟ್ ಯಾಕೆ ಹಾಕ್ಬೇಕಂದ್ರೆ ಹ್ಮ್. ಇದು ಹೊತ್ತಬಾರ್ದು ಅಂತ. ಹ್ಮ್. ಇದೇ ಬೆಲ್ಲ ಹಾಕ್ತೀನಿ. ಹ್ಮ್. ಇದನ್ನ ಕರಗಿಸ್ಕೋಬೇಕಷ್ಟೇ. ಇದನ್ನ ಕರ್ಸ್ಕೋಬೇಕಷ್ಟೇ. ಹಾ. ಹ್ಮ್. ಈ ಕರಗಿದ ಬೆಲ್ಲನ ಸೋಸ್ಕೋಬೇಕು, ಯಾಕಂದ್ರೆ ಇದರಲ್ಲಿ ಕಸ ಕಡ್ಡಿ ಇರುತ್ತೆ ಇದ್ರಾಗೆ. ಓಕೆ. ಇದನ್ನ ಸೋಸ್ಕೊಂಡು ಅದಕ್ಕೆ ಹಾಕ್ಬೇಕು. ಹ್ಮ್. ಹ್ಮ್.
ಆಯ್ತು. ಆಯ್ತಾ? ಈಗ ಕರಗೈತಿಲ್ಲ, ಬೆಲ್ಲ ಎಲ್ಲ ಕರಗೈತಿ, ಹಾ, ಫುಲ್ ಕರಗ್ಬಿಡ್ಬೇಕು ಬೆಲ್ಲ ಎಲ್ಲ. ಹೌದು. ಕರಗಿದೆ, ಪೂರ್ತಿ ಕರಗಿದೆ. ಏನು ಕಸ, ಈ ಕಸರೆಲ್ಲ ಕಸ ಸ್ವಲ್ಪ ಇದೆ. ಹೌದು. ಇದೆಲ್ಲ ಪೂರ್ತಿ ಎಲ್ಲವೂ ಸಾಮಾನುಗಳು ಕಲಸಿವಿ. ಈಗ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಇದನ್ನ ಯಾಕೆ ತಿಂತಾರಂದ್ರೆ ಇದು ಹೆಲ್ತಿಗೆ ಭಾಳ ಒಳ್ಳೇದು. ಅವತ್ತಿನ ದಿನ ಉಪವಾಸ ಮಾಡಿರ್ತಾರಲ್ಲ, ವೀಕ್ನೆಸ್ ಆಗಬಾರ್ದು, ಅದಕ್ಕೆ ಬೆಲ್ಲ, ಎರೆಣ್ಣು, ನವಣೆ ಇದೆಲ್ಲ ಭಾಳ ಹೆಲ್ತಿಗೆ ಒಳ್ಳೇದು ಅಂತ ಶೇಂಗಾ, ಕಡ್ಲಿ, ಕೊಬ್ಬರಿ ಎಲ್ಲ ಬಿದ್ದಿರುತ್ತೆ. ಕೆಲವು ಮಂದಿ ಬರೀ ಹಣ್ಣು ಹಾಲು ತಗೊಂಡೇ ಇರ್ತಾರೆ, ಉಪ್ಪು ಖಾರ ತಿನ್ನಲ್ಲ. ಕೆಲವು ಮಂದಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಕಿಚಡಿ, ಸಬ್ಬಕ್ಕಿ ಕಿಚಡಿ ಅಂತ ಮಾಡ್ತಾರೆ, ಅದಕ್ಕೆ ಈರುಳ್ಳಿ ಹಾಕಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ, ಅದನ್ನು ಮಾಡ್ಕೊಂಡು ತಿಂತಾರೆ. ಕೆಲವು ಮಂದಿ ಈ ಥರ ತಂಬಿಟ್ಟು ಮಾಡ್ಕೊಂಡು ತಿಂತಾರೆ. ಒಬ್ಬೊಬ್ರು ಒಂದೊಂದು ಥರ. ಕೆಲವು ಮಂದಿ ಒಂದು ಹೊತ್ತು ಊಟ ಮಾಡ್ತಾರೆ, ಇನ್ನೊಂದು ಹೊತ್ತು ಇದು ಉಪವಾಸ ಮಾಡ್ತಾರೆ. ಇದು ಅಳತಿ ಪ್ರಕಾರ ಇರುತ್ತಲ್ಲ, ಇದಕ್ಕೆ ಕರೆಕ್ಟ್ ಆಗುತ್ತೆ. ಒಂದು ಸಪ್ಪ ಆದ್ರೂ ಚೆನ್ನಾಗಿರಲ್ಲ. ಅದಕ್ಕೆ ಬರ್ತಾ ಇದೆ ತುಪ್ಪ, ಸ್ವಲ್ಪ ಕೈ ತುಪ್ಪ ಹಚ್ಕೋಬೇಕು, ಅಂದ್ರೆ ಕೈಗೆಲ್ಲ ಹತ್ಕೊಳುತ್ತಲ್ಲ, ಅದಕ್ಕೆ ಗುಂಡಿ ಕಟ್ಟಬೇಕು. ತಂಬಿಟ್ಟು ನಿಮ್ಗೆ ಯಾವ ಅಳತಿ ಬೇಕೋ ಆ ಅಳತಿ ಮಾಡ್ಕೋಬಹುದು. ರೌಂಡಾಗಿ. ವಾವ್, ಸೂಪರ್. ನೋಡ್ರಿ, ತಂಬಿಟ್ಟು ಉಂಡಿ, ನವಣಕ್ಕಿ ತಂಬಿಟ್ಟು. ನವಣಕ್ಕಿ ತಂಬಿಟ್ಟಿದ್ದು, ಅದು ಮುಖ್ಯ. ಅವತ್ತಿನ ದಿನ ಶಕ್ತಿ ಬೇಕಲ್ಲ. ಹೌದು. ಒಂದು ಉಂಡಿ ತಿಂದ್ಬಿಟ್ರೆ 2 ತಾಸು ಮಿಸ್ಕಡೆಂಗ್. ಇದು ಅಕಸ್ಮಾತ್ ಈ ತರ ಉದುರಾದ್ರೆ ಒಂಚೂರು ಬಿಸಿ ನೀರು ಚಿಮ್ಕಿಸ್ಕೊಂಡ್ಬಿಟ್ರೆ ಉಂಡಿ ಕರೆಕ್ಟ್ ಬರ್ತವೆ. ಇದಕ್ಕೆ ನಾವು ಯಾವ ಒತ್ತಿ ಮಾಡಬಹುದು. ಒಂದು ಮಾಡಕ್ ಬರ್ಲಿಲ್ಲ ಅಂದ್ರೆ ಒಂಚೂರು ಬಿಸಿ ನೀರು ಚಿಮ್ಕಿಸ್ಕೋಬಹುದು. ಎಲ್ಲ ರೆಡಿ ಆಯ್ತಲ್ಲ. ನೋಡಿದ್ರಲ್ಲ, ನಮ್ಮ ಮನೆಯ ನವಣಕ್ಕಿ ಶೇಂಗಾ ತಂಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಇದು ವಿಶೇಷವಾದ ಒಳ್ಳೆ ಶಕ್ತಿಯುತವಾದ ರುಚಿಯಾದ ತಂಬಿಟ್ಟು. ಇದು ಬಹಳ ರುಚಿಯಾಗಿರ್ತದೆ ಶಿವರಾತ್ರಿ ಉಪವಾಸಕ್ಕೆ. ನಿಮ್ಮ ಮನೆಯಲ್ಲಿ ನೀವು ಇದನ್ನ ಮಾಡಿಕೊಂಡು ರುಚಿ ನೋಡಿ ಕಾಮೆಂಟ್ ಹಾಕ್ರಿ. ನೀವೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ತಂಬಿಟ್ಟು ಸಿಕ್ಬಿಡ್ತು, ಅದ್ಭುತವಾದ ಒಂದು ತಂಬಿಟ್ಟು ಉಂಡಿ. ಯಾವುದು? ನವಣಕ್ಕಿ ಶೇಂಗಾ ತಂಬಿಟ್ಟು. ಶಿವರಾತ್ರಿಗೆ ರೆಸಿಪಿ ಕೂಡ ತೋರಿಸ್ಬಿಟ್ಟಿದ್ದೀವಿ. ಅಮ್ಮ ಇದರ ಬಗ್ಗೆ ಹಿಸ್ಟ್ರಿ ಕೂಡ ಹೇಳಿದರು, ಹೇಗೆ ಅವರ ತಾತ, ಅವರ ಅಜ್ಜ ಶಕ್ತಿಯುತವಾಗಿ ಇದನ್ನು ರೆಗ್ಯುಲರಾಗಿ ತುಪ್ಪ ಜೊತೆ ತಿಂತಿದ್ರು ಅಂತ. ಇದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ. ನವಣಕ್ಕಿ ಪೌಡ್ರು, ಶೇಂಗಾ ಮತ್ತು ಹುರ್ಗಡ್ಲಿ ಹಾಕ್ಕೊಂಡಿದ್ದು ಕಟಮ್ ಸಿಗುತ್ತೆ. ಆಮೇಲೆ ನವಣಕ್ಕಿ ಪೌಡ್ರು, ನವಣಕ್ಕಿ ಪೌಡ್ರ್ ಅದ್ಭುತ, ಅದನ್ನ ಹದವಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಬೆಲ್ಲದ ಪಾಕ ಅದ್ಭುತ. ಒಂದು ಉಂಡಿ ಒಂದು 2 ಅವರ್ಸ್ ನಿಮಗೆ ಶಕ್ತಿ ಕೊಡುತ್ತೆ. ಇನ್ನೂ ನೀವು ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ಬಿಟ್ರೆ ತಿಂದ್ಬಿಟ್ಟು ಬ್ರೇಕ್ಫಾಸ್ಟೇ ಬೇಕಾಗಿಲ್ಲ, ಅಷ್ಟು ಶಕ್ತಿಯುತ. ನಮಃ ಶಿವಾಯ ಅಂತ ಹೇಳ್ತಾ ನಿಮ್ಗೆ ಜಪ ಮಾಡೋದಕ್ಕೆ ಶಕ್ತಿ ಬೇಕು. ಸೊ ಈ ಶಿವರಾತ್ರಿಗೆ ಉಪವಾಸಕ್ಕೆ ತಕ್ಕಂತಹ ಒಂದು ತಂಬಿಟ್ಟು ತೋರಿಸಿದ್ದಾರೆ ಅಮ್ಮ. ಸೊ ಮನೇಲಿ ಮಾಡ್ಕೊಂಡು ನಮ್ಗೆ ಕಾಮೆಂಟ್ ಹಾಕಿ. ನಾನಂತೂ ಈ ಶಿವರಾತ್ರಿಗೆ ಜಪದ ಒಟ್ಟಿಗೆ ತಂಬಿಟ್ಟು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.